ಹಾಯ್ ಫ್ರೆಂಡ್ಸ್, ನಾನು ಪ್ರಭು ಮಾವಿನ್ಮಾರ್. ಈ ವಿಡಿಯೋದಲ್ಲಿ ಅಮೋಘ ಸಿದ್ದೇಶ್ವರ ಚರಿತ್ರೆ ಬಗ್ಗೆ ಸ್ವಲ್ಪ ಮಟ್ಟಿಗೆ ವಿಡಿಯೋವನ್ನು ಮಾಡಿದ್ದೇನೆ. ನೋಡಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಆನ್ ಮಾಡಿ. ನಾನು ಹಾಕಿದ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಅಮೋಘ ಸಿದ್ಧನ ಚರಿತ್ರೆ. ಈ ಮಾನವ ಕುಲಕೋಟಿಯ ಅಜ್ಞಾನದಿಂದ ಜ್ಞಾನದ ದಡೆಗೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ ಭವಿಗಳನ್ನು ಅಭಿಮಾನಿಗಳಾಗಿ ಮಾಡಿ ಮೂಲ ಪೀಠ ಮುಮ್ಮೆಟ್ಟ ಗುಡ್ಡದ ಒಡೆಯ, ಸಿದ್ಧರ ಸಿದ್ಧ, ಹಾಲು ಮತದ ಕುಲಗುರು, ಸಿದ್ಧ ಕುಲದ ಚಕ್ರವರ್ತಿ, ಭಂಡಾರದ ಒಡೆಯ ಶ್ರೀ ಗುರು ಅಮೋಘ ಸಿದ್ದೇಶ್ವರನ ಸ್ಮರಿಸುತ್ತಾ ಈ ಲೋಕದ ಜನರಿಗೆ ಭಂಡಾರ ಮತ್ತು ಭಸ್ಮದಿಂದ ಭವ ನೀಗಿಸಿದ ಭವರೋಗದ ವೈದ್ಯರು ಅರ್ಕೇರಿ ಅಮೋಘ ಸಿದ್ಧ. ಇವರು ನಾಡಿನೊಳಗೆ ಪ್ರಸಿದ್ಧ. ಇವರು ಶಿವಪಾರ್ವತಿಯ ಭಕ್ತರು. ಇವರು ಬೇಡಿದ್ದವರಿಗೆ ಬೇಡಿದ್ದು ಕೊಡುವ ಮತ್ತು ಮಕ್ಕಳಿಲ್ಲದವರಿಗೆ ಮಕ್ಕಳು ಕೊಡ್ತಾರೆ. ಬಂದ ಕಷ್ಟವನ್ನು ಎಲ್ಲ ದೂರ ಮಾಡ್ತಾರೆ. ಅರ್ಕೇರಿ ಅಮೋಘ ಸಿದ್ಧನ ಮಹಿಮೆ. ಈ ಸಿದ್ಧರಿಗೆ ಎಲ್ಲ ಮೂಲ ಪುರುಷ ಶ್ರೀ ಗುರು ಅಮೋಘ ಸಿದ್ದೇಶ್ವರರು ಸಿದ್ಧ ಪುರುಷ. ಕೈಲಾಸದಿಂದ ಬಂದ ಬಳಿಕ ಅವರು ಈ ಮಾನವನ ಕುಲಕ್ಕೆ ಸಂದೇಶ ಮತ್ತು ಕೊಡುಗೆ ಅಪಾರವಾದದ್ದು. ಅಮೋಘ ಸಿದ್ಧರು ಲಿಂಗಧಾರಿಗಳು ಆಗಿದ್ದರು. ಅವರು ಸಾಕಷ್ಟು ಭಕ್ತರಿಗೆ ಕೂಡ ಲಿಂಗದ ಅನುಭವವನ್ನು ತಿಳಿಸಿದರು ಫ್ರೆಂಡ್ಸ್. ಭಂಡಾರದಿಂದ ಭವರೋಗ ಕಳೆದರು. ಹುಟ್ಟು ಬಂಜೇರಿಗೆ ಸಂತಾನ ಭಾಗ್ಯ ಕರುಣಿಸಿದರು. ನನ್ನ ಒಡೆಯ ಶ್ರೀ ಅಮೋಘ ಸಿದ್ದೇಶ್ವರ ಕುಲ ಜಾತಿ ಮೇಲು ಕೇಳು ಎಂಬ ತಾರತಮ್ಯವನ್ನು ಮೀರಿ ಬದುಕಿದವರು. ಜಬಗೊಂಡ ಖನ್ನವ್ವ ದಂಪತಿಗಳಿಗೆ ಭಂಡಾರದಿಂದ ಬಂಜಿತನವನ್ನು ಹಿಂಗಿಸಿದರು. ಕರುಣಾಮೂರ್ತಿ ಅಮೋಘ ಸಿದ್ದೇಶ್ವರರು. ಪರಮೇಶ್ವರ ಪಾರ್ವತಿಯ ಪ್ರೀತಿಯ ಭಕ್ತರಾದ ಅಮೋಘ ಸಿದ್ದೇಶ್ವರರು. ಒಂದು ದಿನ ಪಾರ್ವತಿಯವರು ಅಮೋಘ ಸಿದ್ಧ ಜಗತ್ತಿನ ಕಲ್ಯಾಣಕ್ಕಾಗಿ ಇದು ನಿಂದು 7ನೇ ಅವತಾರ. ನೀನು ಅದನ್ನು ಪಾಲನೆಯನ್ನು ಮಾಡಬೇಕು. ನಮ್ಮ ಆಶೀರ್ವಾದ ಸದಾ ದೈವ ನಿಮ್ಮ ಜೊತೆಗಿರುತ್ತದೆ. ಅಮೋಘ ಸಿದ್ಧ: ಆಗಲಿ ದೇವಿ, ನಂದು ಒಂದು ಷರತ್ತು ಇದೆ. ಪರಮಾತ್ಮನು ಕೇಳ್ತಾನೆ, ಯಾವ ಷರತ್ತು? ಒಂದು ವೇಳೆ ನೀವು ಭೂಲೋಕಕ್ಕೆ ಬಂದರೆ ನಾನು ಭೂಲೋಕಕ್ಕೆ ಹೋಗುತ್ತೇನೆ, ಇಲ್ಲದಿದ್ದರೆ ಖಂಡಿತ ಹೋಗಲಾರೆ ಅಂತ ಅಮೋಘ ಸಿದ್ದೇಶ್ವರರು ಹೇಳುತ್ತಾರೆ ಪರಮೇಶ್ವರನಿಗೆ. ಆಯ್ತು ಭಕ್ತ, ನಾನು ಬರುವೆನು ಅಂತ ಹೇಳ್ತಾರೆ. ಆಗ ಭಕ್ತ, ನೀನು ಹೋಗುವಾಗ ಏನು ಕೊಂಡೊಯ್ಯುವೆ? ಹೌದು ಮಾತೆ, ನನಗೆ ಇಂಥದ ದಿವ್ಯ ವಸ್ತುವನ್ನು ಕೊಡಿ. ಆಗ ಪರಮೇಶ್ವರ ಪಾರ್ವತಿ ಕಂಬಳಿ ಮತ್ತು ಭಂಡಾರ ಚೀಲವನ್ನು ಬೆತ್ತವನ್ನು ಕೊಡ್ತಾರೆ. ಶ್ರೀ ಅಮೋಘ ಸಿದ್ದೇಶ್ವರ ಮತ್ತು ಭೂತಾಳ ಸಿದ್ಧ ಇಬ್ಬರೂ ಕೂಡಿ ಭೂಲೋಕಕ್ಕೆ ಬರ್ತಾರೆ. ಪಾರ್ವತಿಯವರು ಅಮೋಘ ಸಿದ್ಧನಿಗೆ ಹೆದರಿಸಿ ಅಂತ ಹೇಳ್ತಾರೆ. ಆಗ ಹೌದು ಸಿದ್ಧ ಅಮೋಘ ಸಿದ್ಧರಿಗೆ ಗುರು ಸೇವೆ ಹೋಗುವಾಗ ಭೂತಾಳ ಸಿದ್ಧ ಬಂದು ಅಮೋಘ ಸಿದ್ಧರಿಗೆ 3 ಏಟು ಹೊಡೆಯುತ್ತಾರೆ. ಆಗ ಅಮೋಘ ಸಿದ್ದೇಶ್ವರರಿಗೆ ಏನೂ ಆಗೋದಿಲ್ಲ. ಭೂತಾಳ ಸಿದ್ಧ, ಕ್ಷಮಿಸಿ, ನೀವು ಯಾವ ಯೋಗಿ ಪುರುಷರು, ನನ್ನ ಹೊಡೆತಕ್ಕೆ ಯಾರೂ ಉಳಿದಿಲ್ಲ, ಅವರು ಪತ್ತೆ ಕೂಡ ಆಗಿಲ್ಲ. ನೀವು ಎಲ್ಲಿ ಇರ್ತೀರಿ, ನಾನು ಅಲ್ಲೇ ಇರುತ್ತೇನೆ ನಿಮ್ಮ ಜೋಡಿ ಅಂತ ಹೇಳ್ತಾರೆ ಭೂತಾಳ ಸಿದ್ಧವರು. ಅಮೋಘ ಸಿದ್ದೇಶ್ವರ ಪದ್ಮಾವತಿಯನ್ನು ಮದುವೆಯಾಗುತ್ತಾರೆ ಮುಂದೆ. ಆಗ ಅಮೋಘ ಸಿದ್ದೇಶ್ವರರು ಭೂತಾಳ ಸಿದ್ಧನ ಕೈಯಲ್ಲಿ ಒಂದು ದತ್ತು ಮಗುವನ್ನು ಒಯ್ದು ಕೊಡ್ತಾರೆ. ಅದೇ ಸಾಕಿದ ಮಗು. ಅವರ ಮುಂದೆ ಮಾಸಿದ್ದ ಅವರೇ ಡೋಣಜದಲ್ಲಿ ನೆಲೆಸುತ್ತಾರೆ.
ಮಾಸಿದ್ದ ಬಂದು ಅಮೋಘ ಸಿದ್ದೇಶ್ವರಿಗೆ ಬಂದು ಅಂತ ಕೇಳ್ತಾರೆ. ಆಗ ಅಮೋಘ ಸಿದ್ಧರು ಬೇಡ, ಆದರೆ ಮಾಸಿದ್ದ ಕೇಳಲ್ಲ. ನನಗೆ ಬಂಧು ಸಹಾಯ ಬೇಕು ಅಂತ ಕೇಳ್ತಾವ್ರೆ ಮಾಸಿದ್ದವರು ಅಮೋಘ ಸಿದ್ದೇಶ್ವರರಿಗೆ ಬಂದು. ಆಯ್ತು ಎಂದು ಅವರು ಮಾಸಿದ್ದ ಕೈಯಲ್ಲಿ ಭಂಡಾರ ಕೊಡ್ತಾರೆ. ಕೊಟ್ಟು ನಿನ್ನ ತಾಯಿಗೆ ಗ್ರಹಣ ಮಾಡಲು ಹೇಳು ಎಂದು ಹೇಳುತ್ತಾರೆ. ಆಗ ಮಾಸಿದ್ದ ಅವರ ತಾಯಿಯಲ್ಲಿ ಒಯ್ದು ಭಂಡಾರವನ್ನು ಕೊಟ್ಟುತ್ತಾರೆ. ಆಗ ಅವರಿಗೆ ಔದು ಸಿದ್ಧ ಮತ್ತು ಬಿಳೇಣಿ ಸಿದ್ಧ ಅವರಿಗೆ ಇಬ್ಬರು ಮಕ್ಕಳು ಆಗ್ತಾರೆ. ಅವರು ವಿಶ್ವ ಭ್ರಮಣ ಮಾಡಲು ಹೋಗುತ್ತಾರೆ. ಮಾಸಿದ್ದ ಅವರು ಆ ಎರಡು ತಮ್ಮಂದಿರಿಗೆ 2 ಕುದುರೆಗಳನ್ನು ಕೊಡ್ತಾರೆ. ಅವರು ತಪಸ್ಸು ಮಾಡುತ್ತಾ ಅವರು ವಿಶ್ವ ಭ್ರಮಣ ಮಾಡಲು ಹೋಗುತ್ತಾರೆ. ಮಾಸಿದ್ದ ಮತ್ತು ಔದು ಸಿದ್ಧ. ಔದು ಸಿದ್ಧ ಬಿಳೇಣಿ ಸಿದ್ಧ ಬಂದ ಮೇಲೆ ಮಾಸಿದ್ದನಿಗೆ ಅಪ್ಪಾಜಿ ಎಲ್ಲಿ ಅಂತ ಕೇಳ್ತಾರೆ. ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಮಾಸಿದ್ದವರು. ಇವರು ಮಾಸಿದ್ದವರು ಏನೋ ನನ್ನಿಂದ ಮುಚ್ಚಿಡ್ತಾ ಇದ್ದಾರೆ, ಹೇಳ್ತಾ ಇಲ್ಲ ಅಂತ ಹೇಳಿ ಆ ಮಾಸಿದ್ದನಿಗೆ ಔದು ಸಿದ್ಧ ಮತ್ತು ಬಿಳೇಣಿ ಸಿದ್ಧ 3 ಏಟು ಹೊಡಿತಾರೆ ಫ್ರೆಂಡ್ಸ್. ಆಗ ಹೊಡೆದಾಗ ಅಮೋಘ ಸಿದ್ಧ ಹತ್ತಿರ ಬರ್ತಾರೆ. ಮಾಸಿದ್ದ ಬಂದು ಆಗ ಅಮೋಘ ಸಿದ್ಧವರು ಮಾಸಿದ್ದ ನೀನು ಇಲ್ಲಿಂದ ಹೊರಟು ಬಿಡು, ಇಲ್ಲಾಂದ್ರೆ ನಿನಗೆ ಇಲ್ಲಿ ಜಾಗವಿಲ್ಲ. ಇಲ್ಲಿ ಔದು ಸಿದ್ಧ ಬಿಳೇಣಿ ಸಿದ್ಧ ನಿನಗೆ ಕಾಡ್ತಾ ಇರ್ತಾರೆ, ನಿನ್ನ ಹಿಂಬಾಲಿಸಿಕೊಂಡು ಬರ್ತಾ ಇರುತ್ತಾರೆ. ಆದ್ದರಿಂದ ನೀನು ತಾಯಿಯಿಂದ ಪ್ರಸಾದ ಗಂಟವನ್ನು ತೆಗೆದುಕೊಂಡು ಹೋಗಿ ಬಿಡು ಅಂತ ಹೇಳ್ತಾರೆ ಅಮೋಘ ಸಿದ್ದೇಶ್ವರವರು. ನೀನು ಕರೆದಾಗ ನಾನು ಹೊರಟು ಬರುವೆ, ಹೋಗು ಮಾಸಿದ್ದ ಅಂತ ಹೇಳ್ತಾವ್ರೆ. ತಾಯಿ ತಗೋ ಮಾಸಿದ್ದ ಪ್ರಸಾದ ಗಂಟು ಚೀಲು, ಇದರ ರಕ್ಷಣೆಯನ್ನು ಮಾಡು, ಇದರ ಜೊತೆಗೆ ವಿಶ್ವ ಕಲ್ಯಾಣ ಮಾಡುವೆ, ನಿನಗೆ ಕಲ್ಯಾಣವಾಗಲಿ, ಹೋಗಿ ಬಾ ಅಂತ ತಾಯಿಯವರು ಕಳಿಸುತ್ತಾರೆ. ಔದು ಸಿದ್ಧ ಬಿಳೇಣಿ ಸಿದ್ಧ ಪ್ರಸಾದ ಗಂಟಗಳನ್ನು ಎಲ್ಲಿ ಅಂತ ಕೇಳ್ತಾರೆ ಮಾಸಿದ್ದ. ಮಾಸಿದ್ದ ತಗೊಂಡು ಹೋದ ನಂತರ ತಾಯಿ ಹೇಳ್ತಾವಳೆ, ಹೋಗಲು ಬಿಡಿ, ನೀರಿನ ಮೇಲೆ ಕುದುರೆ ಓಡಿಸಬೇಡಿ, ನನ್ನ ಮೇಲೆ ಆಣೆಯಾಗಿದೆ ಅಂತ ಹೇಳ್ತಾರೆ ಔದು ಸಿದ್ಧ ಬಿಳೇಣಿ ಸಿದ್ಧನಿಗೆ. ಮಾಸಿದ್ದ ಮುಂದೆ ಹೋಗ್ತಾ ಇರ್ತಾನೆ. ಆಗ ಹಿಂದುಗಡೆ ಔದು ಸಿದ್ಧ ಬಿಳೇಣಿ ಸಿದ್ಧ ಬೆನ್ನು ಹತ್ತಿರುತ್ತಾರೆ ಕುದುರೆಯ ಮೇಲೆ. ಮಾಸಿದ್ದ ಏನ್ ಮಾಡ್ತಾನೆ, ಭೀಮಾ ನದಿಯನ್ನು ದಾಟಬೇಕಾಗಿ ಹೋಗ್ಬೇಕಾಗಿರುತ್ತದೆ. ಆಗ ಅಲ್ಲಿ ಒಬ್ಬ ದೋಣಿಯಲ್ಲಿ ಹೊಂಟಿರುತ್ತಾರೆ. ಅವರಿಗೆ ಕೇಳ್ತಾರೆ, ನನಗೆ ಈ ದಡವನ್ನು ಆಚೆಗೆ ಬಿಡಿ ಅಂತ ಕೇಳ್ತಾರೆ. ಆಗ ಅವರು, ಇಲ್ಲ, ನಮ್ಮ ದೋಣಿಯಲ್ಲಿ ಗೊಬ್ಬರ ಇದೆ, ಬಹಳ ಭಾರವಿದೆ, ನಿಮ್ಮನ್ನು ಕರೆದುಕೊಂಡು ಒಯ್ಯಲು ಆಗುವುದಿಲ್ಲ ಅಂತ ಹೇಳ್ತಾರೆ. ಆಗ ಮಾಸಿದ್ದ ಅಮೋಘ ಸಿದ್ಧರನ್ನು ನೆನೆದುಕೊಂಡು ಆ ನೀರಿನ ಮೇಲೆ ಕಂಬಳಿಯನ್ನು ಹಾಸುತ್ತಾರೆ. ಅದರ ಮೇಲೆ ಕುಳಿತು ದಡೆಯನ್ನು ದಾಟುತ್ತಾರೆ. ಆಗ ದೋಣಿಯಲ್ಲಿ ಇದ್ದ ದಡೆಯನ್ನು ದಾಟುತ್ತಾರೆ. ದಾಟಿದ ಮೇಲೆ ಅಲ್ಲಿ ಆ ದೋಣಿಯವರು ಬಂದಿರುತ್ತಾರೆ. ಅವರು ನೋಡಿ ಆ ದೋಣಿಯಲ್ಲಿದ್ದ ಚಿನ್ನ ಮತ್ತು ರತ್ನಗಳು ಹೋಗಿ ಮಣ್ಣಾಗಿರುತ್ತದೆ. ಆಗ ಆ ಮಾಸಿದ್ದನನ್ನು ಬಂದು ಭೇಟಿಯಾಗುತ್ತಾರೆ. ಅವರು ಸಾಮಾನ್ಯನ ವ್ಯಕ್ತಿ ಅಲ್ಲ ಅವೆಂದು ಮಾಸಿದ್ದವರೇ ಭೇಟಿಯಾಗುತ್ತಾರೆ. ನಮ್ಮಿಂದ ತಪ್ಪು ಆಗಿದೆ, ಚಿನ್ನ ಎಲ್ಲ ಹೋಗಿ ಮಣ್ಣಾಗಿದೆ, ನಮಗೆ ಕ್ಷಮಿಸಿ ಎಂದು ಕೇಳುತ್ತಾರೆ. ಆಗ ಮಾಸಿದ್ದವರು ಭಂಡಾರ ಹೊಡೆದು ಮಣ್ಣೆಲ್ಲ ಹೋಗಿ ಮತ್ತೆ ಚಿನ್ನವಾಗುತ್ತದೆ. ಔದು ಸಿದ್ಧ ಬಿಳೇಣಿ ಸಿದ್ಧ ಕುದುರೆ ಮೇಲೆ ಬರುತ್ತಾರೆ. ಬಂದು, ನಿಲ್ಲು ಮಾಸಿದ್ದ, ನಿನ್ನ ಪ್ರಸಾದ ಗಂಟವನ್ನು ಕೊಂಡೊಯ್ಯುತ್ತಿರುವೆ, ನಿಲ್ಲು, ಓಡಿ ಹೋಗಬೇಡ ಅಂತಾರೆ. ಆಗ ಮಾಸಿದ್ದ, ಇಲ್ಲ, ನಾನು ಕದ್ದಿಲ್ಲ ಅಪ್ಪಾಜಿಯವರು ನನ್ನನ್ನು ಪ್ರಸಾದ ಚೀಲವನ್ನು ತೆಗೆದುಕೊಂಡು ಹೋಗುವಂತ ಹೇಳಿದ್ದಾರೆ. ಈ ಪ್ರಸಾದ ಚೀಲವನ್ನು ನಾನು ತಗೊಂಡು ಹೊಂಟೀನಿ ಅಂತ ಹೇಳ್ತಾರೆ. ಆಗ ಮಾಸಿದ್ದ ಒಂದು ಉಪಾಯವನ್ನು ಮಾಡ್ತಾರೆ.
ಈ ಪ್ರಸಾದ ಚೀಲವನ್ನು ನಾನು ಗಂಗೆಯಲ್ಲಿ ಬಿಡುತ್ತೇನೆ. ನಿಮ್ಮದಿದ್ದರೆ ನಿಮ್ಮ ಕಡೆ ಹೋಗಲಿ, ನಮ್ಮದಿದ್ರೆ ನನ್ನ ಕಡೆ ಬರಲಿ ಅಂತ ಹೇಳ್ತಾರೆ ಮಾಸಿದ್ದವರು. ಆಗ ಆ ಪ್ರಸಾದ ಚೀಲ ಗಂಗೆಯಲ್ಲಿ ಬಿಟ್ಟ ನಂತರ ಮಾಸಿದ್ದರವರ ಬಳಿ ಬರುತ್ತದೆ. ಬಂದ ಕೂಡನ ಔದು ಸಿದ್ಧ ಬೆಳೆಯಣ ಸಿದ್ಧರಿಗೆ ಸಿಟ್ಟು ಬರುತ್ತದೆ. ಅವರು ಮಾಸಿದ್ದನಿಗೆ ಶಾಪವನ್ನು ಕೊಡುತ್ತಾರೆ. ನಿಂದು ಕೇವಲ 7ನೇ ಮಠವಾಗಲಿ, ಆ 7ನೇ ಮಠದಲ್ಲೇ ನಿಂದು ಅಂತ್ಯವಾಗಲಿ ಅಂತ ಶಾಪ ಕೊಡ್ತಾರೆ. ಆಗ ಮಾಸಿದ್ದಕ್ಕೂ ಕೂಡ ಸಿಟ್ಟು ಬರುತ್ತದೆ. ಅವನು ಒಂದು ಶಾಪ ಕೊಡುತ್ತಾರೆ. ಮಾಸಿದ್ದವರು ಕೂಡ ಶಾಪ ಕೊಡ್ತಾರೆ. ನೀನು ಮಾಡಿದ ಪಟಿಲತನದಿಂದ ನಿನ್ನ ರಾಜ್ಯದಲ್ಲಿ ಅನ್ನ ತುಟ್ಟಿಯಾಗಲಿ, ನಿನ್ನ ರಾಜ್ಯದ ಜನರು ನನ್ನ ರಾಜ್ಯದಲ್ಲಿ ವಾಸವಾಗಿರಲಿ ಅಂತ ಶಾಪವನ್ನು ಕೊಡ್ತಾರೆ. ಶ್ರೀ ಅಮೋಘ ಸಿದ್ದೇಶ್ವರವರ ಹೆಂಡತಿ ಪದ್ಮಾವತಿ ಕೈಲಾಸದಿಂದ ಬಂದು 3 ಜನ ಪುಣ್ಯದ ಮಕ್ಕಳು, 4 ಜನ ವರವಿನ ಮಕ್ಕಳು ಹಡೆದು ಯಾವ ಇದೆ ನಾಡಗೌಡರ ಇತಿಹಾಸ ಹಿಂಗೈತಿ ಅಂದ್ರೆ, ಅವರಿಗೆ 4 ಮಂದಿ ವರವಿನ ಮಕ್ಕಳ ಹೆಸರು ಹೇಳುತ್ತೇನೆ. ಔದು ಸಿದ್ಧ, ಬೆಳೆಯಣ ಸಿದ್ಧ, ಸೋಮಣಮುತ್ಯ, ಕರ್ಣಮುತ್ಯ. ಈ ಮೂಲ ಸ್ಥಾನ ಬ್ಯೂರಿಗೆಯಲ್ಲಿ ವಾಸವಾಗಿರುತ್ತಾರೆ ಈ 4 ಜನರು. ಅಮೋಘ ಸಿದ್ದೇಶ್ವರ ವರವಿನ ಮಕ್ಕಳು ಆಗಿರುವ 4 ಜನ ಧರ್ಮದ ಈ ಬಿವರ್ಗಿ ಗ್ರಾಮದಲ್ಲಿ 4 ರಿಂದ 21 ಜನ ಧರ್ಮರು, 21 ಜನ ಧರ್ಮರಿಂದ 101 ಜನ ಧರ್ಮರು, 101 ರಿಂದ 1007 ಸಿದ್ಧರು, 1007 ರಿಂದ ಶತಕೋಟಿ ಸಿದ್ಧರು, ಶತಕೋಟಿ ಸಿದ್ಧರಿಂದ ನವಕೋಟಿ ಸಿದ್ಧರು ಅಂತ ಅಮೋಘ ಸಿದ್ಧನ ಅಂಶಾವಳಿ ಹಿಂಗೆ ಬೆಳೆಯುತ್ತಾ ಹೋಗುತ್ತದೆ. ಈಗ ಅವರ ವರವಿನ ಮಕ್ಕಳಲ್ಲಿ ಔದು ಸಿದ್ಧನ ಹೆಂಡತಿ ಮಲ್ಲಮ್ಮ ದೇವಿ, ಬೆಳೆಯಣ ಸಿದ್ಧ ಹೆಂಡತಿ ಕುಂತಾದೇವಿ, ಸೋಮಣಮುತ್ಯನ ಹೆಂಡತಿ ಸೋಮುಬಾಯಿ, ಕರ್ಣಮುತ್ಯನ ಹೆಂಡತಿ ಕನ್ನೂಬಾಯಿ. ಈಗ ಔದು ಸಿದ್ಧ ಮತ್ತು ಮಲ್ಲನ್ ದೇವಿ ಮಕ್ಕಳು ಸಾರಿದೊಡ್ಡಿ ಶಾಂತ ಸಿದ್ಧ, ಅಥಣಿ ಮಳಗಾಲ ಸಿದ್ಧ, ಬಡಚಿ ನಾಗಪ್ಪ ಒಡೆಯ, ಮಠದ ಯೋಗಪ್ಪ ಒಡೆಯ, ಕೆಂಚ ಸೋಮಯ್ಯ ದೇವರು. ಇವರು ಔದು ಸಿದ್ಧನ 5 ಮಂದಿ ಜನರು ಮಕ್ಕಳು. ಇನ್ನು ಅಮೋಘ ಸಿದ್ದೇಶ್ವರ 2ನೇ ಮಗನಾದ ಬೆಳೆಯಣ ಸಿದ್ದವರ ಮಕ್ಕಳು ಮತ್ತು ಕುಂತಿಬಾಯಿ ಮಕ್ಕಳು ಶಂಭು ಮಹಾದೇವ, ಶರಗ ಇಂದ್ರಾಪುರ, ಬೆಳುಬ್ಬಿ ಸಿದ್ಧ, ಹೊನ್ನ ಮಳುದಿ ಸಿದ್ಧ, ಉಗ್ಗೇರಿಗೆ ಪರಮದ ಯೋಗ, ಪಂಚ ಪೂಜಾತ ಗೌಡ, ಅಂಚೆಗಾಯಿ ಸೀರೆ ಸಿದ್ಧ ಅಂತ ಬೆಳೆಯಣ ಸಿದ್ಧರಿಗೆ 5 ಜನ ಮಕ್ಕಳಿದ್ದರು. ಸೋಮಣಮುತ್ಯ ಮತ್ತು ಸೋಮುಬಾಯಿ ಮಕ್ಕಳು ಇವರು 5 ಜನ. ಹಿರಿ ಮಲ್ಲಪ್ಪ ಒಡೆಯ, ಚಿಕ್ಕ ಮಲ್ಲಪ್ಪ ಒಡೆಯ, ತಿಕೋಟ್ ಮುತ್ತಪ್ಪ ಒಡೆಯ, ಹತ್ತೂರು ವಾಗಣ ಮುತ್ಯ, ಹಳ್ಳದ ಸನ್ಯಾಸಿ ಬೆಳುಂಡಿಗೆ ಮಲ್ಕಾರ್ ಸಿದ್ಧ ಅಂತ ಸೋಮಣಮುತ್ಯರಿಗೆ ಮತ್ತು ಸೋಮುಬಾಯಿಯವರಿಗೆ 5 ಜನ ಮಕ್ಕಳಿದ್ದರು. ಇವರು ಅಮೋಘ ಸಿದ್ಧ ಹಾಗೂ ಪದ್ಮಾವತಿಯ ಮೊಮ್ಮಕ್ಕಳವರಿದ್ದರು. ಇನ್ನು ಕಡೆಯದಾಗಿ ಲಾಸ್ಟ್ ಕಣ್ಣಮುತ್ಯ ಮತ್ತು ಹೆಂಡತಿ ಕನ್ನೂಬಾಯಿ ಮಕ್ಕಳು. ಕಣ್ಣಮುತ್ಯನ ಮಕ್ಕಳು 6 ಮಂದಿ ಇರ್ತಾರೆ, ಒಬ್ಬಕ್ಕೆ ಹೆಣ್ಮಗಳು ಇರ್ತಾರೆ. ಅವರ ಹೆಸರು 1 ಕವಲಗುಡ್ಡ ಕರಿ ಅಮೋಘ ಸಿದ್ಧ, ಗದ್ದನಕೇರಿ ಮಲ್ಕಾರ್ ಸಿದ್ಧ, ಕುಚನೂರು ಕೆಂಚ ಮಾದಣ್ಣ, ಹಿರ ಮಾದಣ್ಣ, ಜ್ಯೋತಿ ಲಕ್ಕಪ್ಪ ಒಡೆಯ, ಅರಕೇರಿ ಬ್ರಹ್ಮ ಒಡೆಯ,
ಇವರು 6 ಮಂದಿ, ಒಬ್ಬಕ್ಕೆ ಹೆಣ್ಣು ಮಗಳು ಗುಬ್ಬೇವ್ವ ಅಂತ ಇರುತ್ತಾರೆ. ಇವರು ಕನ್ಯಾ ಮುತ್ಯ ಮತ್ತು ಕನ್ನುಬಾಯಿ ಮಕ್ಕಳು ಇರುತ್ತಾರೆ. ಇನ್ನು ಸಾಕಿದ ಮಗ ಅಮೋಘ ಸಿದ್ಧ ಸಾಕಿದ ಮಗ ಮಾಸಿದ್ದ ಮಾಯದ ಮಗ ಡೋಣಸದಲ್ಲಿ ನೆಲೆಸಿರುತ್ತಾರೆ. ಅವರ 7 ಮಠಮನಿಗಳ ಹೆಸರನ್ನು ಹೇಳುತ್ತೇನೆ ಕೇಳಿ ಫ್ರೆಂಡ್ಸ್. 1ನೇ ಮಠ ವಿಟಾಗ್ರಾಮ ಮಾಸಿದ್ದ. 2ನೇ ಮಠ ದೇಗಾಂವ್ ಮಾಸಿದ್ದ. 3ನೇ ಮಠ ಸೊಲ್ಲಾಪುರ್ ಮಾಸಿದ್ದ. 4ನೇ ಮಠಮನಿ ಹಂಜಿಗಿ ಮಾಸಿದ್ದ. 5ನೇ ಮಠಮನಿ ಬಂದಲ್ಗಿ ಮಾಸಿದ್ದ. 6ನೇ ಮಠಮನಿ ಬಂಡರಕೌಟಿ ಮಾಸಿದ್ದ. 7ನೇ ಮಠಮನಿ ಡೋಣಸ್ ಮಾಸಿದ್ದ. ಇವು ಮಾಸಿದ್ದನ 7 ಮಠಮನಿಯಾಗಿರುತ್ತವೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಇದು ಅಮೋಘ ಸಿದ್ಧನ ಒಂದಿಷ್ಟು ಚರಿತ್ರೆ. ಇದರಲ್ಲಿ ಇನ್ನೂ ಜಾಸ್ತಿ ಇದೆ, ಸ್ವಲ್ಪ ನಮಗೆ ತಿಳಿದಷ್ಟು ಮಟ್ಟಿಗೆ ನಾವು ಹೇಳಿದ್ದೇವೆ. ಇದು ಅರಕೇರಿ ಗುಡ್ಡದಲ್ಲಿ ಪ್ರತಿ ಚಟ್ಟಿ ಅಮಾಸೆಗೊಮ್ಮೆ ನಡೆಯುತ್ತಿರುವ ಪಲ್ಲಕ್ಕಿ ಉತ್ಸವ ಶ್ರೀ ಅಮೋಘ ಸಿದ್ದೇಶ್ವರ ಮುತ್ಯನ ಭೇಟಿಯಾಗುತ್ತದೆ. ಅವರ ಭೇಟಿಗೆ ಡೋಣಸದಿಂದ ಮಾಸಿದ್ದಪ್ಪ ಅಪ್ಪ ಮಕ್ಕಳ ಭೇಟಿಯಾಗಿರುತ್ತದೆ. ಇದೇ ಈ ಚಟ್ಟಿ ಅಮಾವಾಸ್ಯೆ ಪ್ರತಿ ವರ್ಷವೂ ಕೂಡ ನಡೆಯುತ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್.